ನನಗೆ ಫೇಸ್ಬುಕ್ನಲ್ಲಿ 1,20,000 ಜನ ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ 33,000 ಜನ ಇದ್ದಾರೆ. ಯೂಟ್ಯೂಬ್ನ ಮೇನ್ ಅಕೌಂಟ್ನಲ್ಲಿ 17,000 ಜನ ಫಾಲೋವರ್ಸ್ ಇದ್ದಾರೆ. ನಾನೊಬ್ಬ ಪರ್ಸ್ನಲ್ ಫಿನಾನ್ಸ್ ಕ್ರಿಯೇಟರ್. ಅಲ್ಲಿ ನಾನು ಮೇ 27, 2025 ನಂತರ ಬರೆದಿರುವಂತಹದ್ದು ನನ್ನ ಪರ್ಸನಲ್ ಕಥೆಗಳನ್ನು, ಫಿನಾನ್ಸ್ ವಿಡಿಯೋಗಳನ್ನು ಮಾಡೋದು ಆಗೊಮ್ಮೆ ಈಗೊಮ್ಮೆ ಆಗ್ತಿದೆ ಅಂತ ಹೇಳಿದರೂ ಕೂಡ ಉಳಿದದ್ದೆಲ್ಲವೂ ಪರ್ಸನಲ್ ಕಥೆಗಳೇ. ಈ ಪರ್ಸನಲ್ ಕತೆ ಬರೆಯೋದಕ್ಕೆ ಕಾರಣ ನನ್ನ ಪತ್ನಿ ಅಪೂರ್ವ ಮೇ 27, 2025 ನಡೆದಂತಹ ಒಂದು ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಳ್ತಾಳೆ. ಹೀಗೆ ಗಾಯಗೊಂಡವಳಿಗೆ ಆಗುವಂತಹದ್ದು ಎಕ್ಸ್ಟರ್ನಲ್ ಇಂಜುರೀಸ್ ಯಾವುದೂ ಅಲ್ಲ, ಇಂಟರ್ನಲ್ ಹೆಡ್ ಇಂಜುರಿ ಮಾತ್ರ. ಡಿಫ್ಯೂಸ್ಡ್ ಆಕ್ಸೋನಲ್ ಇಂಜುರಿ ಅಂತ ಇದನ್ನು ಕರೀತಾರೆ. ಈ ಇಂಜುರಿ ಆಗಿ ಅವಳು ಕೋಮಾದಲ್ಲಿದ್ಲು. ಕೋಮಾದಿಂದ ಹೊರಬರುವಂತಹ ಪ್ರಯತ್ನವನ್ನು ಅವಳು ಮಾಡಿದ್ಲು. ಉಳಿಸಿಕೊಳ್ಳುವಂತಹ ತುಂಬ ಪ್ರಯತ್ನಗಳನ್ನು ನಾವು ಮಾಡಿದ್ವಿ. ಆದರೆ 134 ದಿನಗಳ ಅವಳ ಮತ್ತು ನಮ್ಮ ಹೋರಾಟ ಮುಗಿದದ್ದು ಅಕ್ಟೋಬರ್ 7, 2025. ಆ ದಿನಕ್ಕೆ ಅವಳು ನಮ್ಮನ್ನು ಬಿಟ್ಟು ಹೋದ್ಲು. ಅಪಘಾತ ಆಗಿದ್ದು ಮೇ 27, 2025 ಬೆಳಗ್ಗೆ 6 ಗಂಟೆಗೆ. ಅವಳು ಹೋಗಿದ್ದು ಅಕ್ಟೋಬರ್ 7, 2025 ಸಾಯಂಕಾಲ 6 ಗಂಟೆಗೆ. ನನ್ನ ಪತ್ನಿ ಹೋದಾಗಿಂದ ಅವಳಿದ್ದಾಗಲೂ ಕೂಡ ತುಂಬ ವಿಚಾರಗಳನ್ನು ಅವಳ ಬಗ್ಗೆ ಬರೆದೆ. ಹೋದ ಮೇಲೂ ಕೂಡ ವಿಚಾರಗಳನ್ನು ಆಗಾಗ ಬರೀತಿರ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಏನಾಗ್ತಿದೆ ಅಂತಂದರೆ, ತುಂಬ ಜನ ಮೂವ್ ಆನ್ ಆಗು, ಬರಿಬೇಡ, ಸಾಕು ಅಂತೆಲ್ಲ ಹೇಳೋದನ್ನ ಶುರು ಮಾಡಿದರು. ಐ ಥಾಟ್ ಅಲ್ಲಿ ಬರೆದ್ರೆ ಆಲ್ರೆಡಿ ನೋನ್ ಚಾನೆಲ್ ತುಂಬ ಜನ ನೋಡ್ತಾರೆ. ಇಲ್ಲಿ ಹೇಳಿದರೆ ನನ್ನ ಪರಿಚಯ ಯಾರಿಗೂ ಇರಲಿಕ್ಕಿಲ್ಲ. ಬಿಕಾಸ್ ದಿಸ್ ಈಸ್ ಅ ಕಂಪ್ಲೀಟ್ಲಿ ನ್ಯೂ ಚಾನೆಲ್. ಇದನ್ನು ನಾನು ಶುರು ಮಾಡ್ತಿರುವಂತಹದ್ದು ಯಾವ ಕಾರಣಕ್ಕೆ ಅಂತ ಕೇಳಿದರೆ ಖಂಡಿತ ನನಗೂ ಗೊತ್ತಿಲ್ಲ. ಐ ವಿಲ್ ಅಪ್ಲೋಡ್ ವಿಡಿಯೋಸ್ ವೆನ್ ಐ ಫೀಲ್ ಲೈಕ್ ಅಪ್ಲೋಡಿಂಗ್ ಹಿಯರ್. ಬರೀ ಗ್ರಿಫ್ನ ಬಗ್ಗೆ, ಅದನ್ನು ನಾನು ಅನುಭವಿಸ್ತಾ ಇರುವ ಬಗ್ಗೆ, ನನ್ನ ಹೆಂಡತಿಯ ಬಗ್ಗೆ ಅಷ್ಟು ಮಾತ್ರ ಇಲ್ಲಿ ಪ್ರಾಯಶಃ ವಿಡಿಯೋಗಳಿರ್ತವೆ. ದಿಸ್ ಈಸ್ ಒನ್ ಪ್ಲೇಸ್ ವೇರ್ ಐ ವುಡ್ ಲೈಕ್ ಟು ಕೀಪ್ ಹರ್ ಅಲೈವ್. ದಿಸ್ ಈಸ್ ಒನ್ ಪ್ಲೇಸ್ where I would like to talk about her, the small things that we used to have. And probably this is one place where I would like to document our journey. ಯಾಕಂದರೆ ಇವತ್ತು ಜುಲೈ 7, 2026. ಅವಳು ಸಾವನ್ನಪ್ಪಿ ಇವತ್ತಿಗೆ 9 ತಿಂಗಳಾಯಿತು. ನನಗೇನು ಹೆದರಿಕೆ ಅಂತಂದರೆ, ಎಲ್ಲರೂ ಮೂವ್ ಆನ್ ಆಗು ಅಂತ ಹೇಳಿ ನಾನು ಮೂವ್ ಆನ್ ಆಗೋಕ್ಕೆ ಹೊರಟು ಯಾವತ್ತೋ ಒಂದು ದಿನ ಮಗಳು ದೊಡ್ಡವಳಾದಮೇಲೆ ಅಮ್ಮ ಹೇಗಿದ್ಲು ಅಂತ ಕೇಳುವಾಗ ಅದಕ್ಕೆ ಉತ್ತರ ನನ್ನಲ್ಲಿ ಇಲ್ಲ ಅಂತ ಹೇಳಿದರೆ ಐ ವುಡ್ ಫೀಲ್ ಸೋ ಸ್ಯಾಡ್ ಅಬೌಟ್ ಇಟ್. ಈಗಲೇ ಎಲ್ಲೋ ಸಣ್ಣ ಕನ್ಸೋಕ್ಕೆ ಸ್ಟಾರ್ಟ್ ಆಗಿದೆ, ಮರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಅವಳು ದಿನನಿತ್ಯ ನಡೆಸ್ತಾ ಇದ್ದಂತಹ ವಿಚಾರಗಳನ್ನು, ಅವಳು ಓಡಾಡ್ತಾ ಇದ್ದಂತಹ ರೀತಿಯನ್ನು, ಅವಳ ಮಾತುಗಳನ್ನು ಅಂತ. ಐ ಆಮ್ ನಾಟ್ ಈವನ್ ಏಬಲ್ ಟು ಫೇಸ್ ದ ಕ್ಯಾಮರಾ. ನನ್ನ ಮೋಸ್ಟ್ ವೀಡಿಯೋಸ್ನಲ್ಲಿ ನಾನು ನಿಮ್ಮನ್ನು ನೋಡ್ತಿರ್ತೀನಿ, ಬೇರೆ ಚಾನಲ್ಗಳಲ್ಲಿ. ನನ್ನದು ಐ ಆಮ್ ಅ ಕಾನ್ಫಿಡೆಂಟ್ ಪರ್ಸನ್. ಬಟ್ ಅವಳ ಬಗ್ಗೆ ಮಾತಾಡಬೇಕಾದ್ರೆ, ಅವಳ ನೆನಪುಗಳನ್ನು ಜೀವಂತವಾಗಿಡಬೇಕು ಅನ್ನೋ ಆಲೋಚನೆಯನ್ನು ಮಾಡಬೇಕಾದ್ರೆ ಕಣ್ಣು ಆಚೆ ಈಚೆ ಎಲ್ಲೆಲ್ಲೋ ಓಡ್ತಿದೆ. ಬಿಕಾಸ್ ವೆನ್ ಐ ಲುಕ್ ಎಟ್ ದ ಕ್ಯಾಮ್ರಾ, ಐ ಲುಕ್ ಎಟ್ ಮೈ ಸೆಲ್ಫ್ ಆ್ಯಂಡ್ ಐ ಫೀಲ್ ಎಕ್ಸ್ಟ್ರೀಮ್ಲಿ ಸ್ಯಾಡ್. ಇಷ್ಟು ದಿನ ಹೀಗೆ ಅನ್ನಿಸ್ತಾ ಇರಲಿಲ್ಲ. ಐ ವುಡಂಟ್ ಫೀಲ್ ಲೈಕ್ ಕ್ರೈಯಿಂಗ್, ಐ ವುಡಂಟ್ ಫೀಲ್ ಲೈಕ್ ಟಿಯರಿಂಗ್ ಅಪ್ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಬಟ್ ಇವತ್ತು ಯಾಕೋ ಗೊತ್ತಿಲ್ಲ, ಮಳೆ ಬರ್ತಾ ಇದೆ ಸುತ್ತ. Maybe that could also be one of the reasons why my emotions are on an overdrive. ಬಟ್ 9 ತಿಂಗಳಾಯಿತು ಅವಳು ಹೋಗಿ.
ಈಗ ನಾನು ಅಳೋದಕ್ಕೆ ಕೂತ್ರೆ, ಈಗ ನಾನು ಆ, ನನ್ನನ್ನೇ ನಾನು ವಲ್ನರೇಬಲ್ ಮಾಡಿಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ ಅನಿಸುತ್ತೆ. ಬಟ್ ಅವಳು ಅಷ್ಟು ಗಾಢವಾಗಿ ನನ್ನನ್ನು ಆವರಿಸಿಕೊಂಡಿದ್ದಾಳೆ. ನಿನ್ನೆ ನಮ್ಮ ಚಾಟ್ಗಳನ್ನೇ ನೋಡ್ತಾ ಹೋಗ್ತಾ ಇರಬೇಕಾದ್ರೆ ನಾವು 2023ರಲ್ಲಿ 24ರಲ್ಲಿ ಮಗಳಿನ್ನೂ ತುಂಬ ಸಣ್ಣವಳಿರಬೇಕಾದ್ರೆ ಹೋದಂತಹ ಟ್ರೆಕ್ ಒಂದರ ವಿಡಿಯೋಗಳು ಕಂಡು, ಮಗಳದಿನ್ನೂ ತುದಲು ನುಡಿಯಲ್ಲಿ ಅಪೂರ್ವ ಮಗಳನ್ನು ಎತ್ತಿಕೊಂಡಿದ್ಲು. ಅವಳು ಅದನ್ನು ಎಷ್ಟು ಚಂದಕ್ಕೆ ಅವಳನ್ನು ಆಟ ಆಡಿಸ್ತಾ ಇದ್ಲು ಅನ್ನುವಂತಹ ಫೋಟೋಗಳು, ಅದನ್ನೆಲ್ಲ ನೋಡಿದಾಗ ಇವಳಿರ್ಬೇಕಿತ್ತಲ್ವಾ ಅಂತ ಅನ್ನಿಸ್ತು. ಆಪ್ತ ಸ್ನೇಹಿತೆ ಒಬ್ಬಳ ಹತ್ರ ಅದನ್ನು ಶೇರ್ ಮಾಡಿದ್ದೆ. ಅವಳು ಹೇಳಿದ್ಲು, ಹೌದು ಅಣ್ಣ, ನೀನು ಬೇಜಾರು ಮಾಡೋದೆಲ್ಲ ಸರಿ, ಆದರೆ ಅತ್ತಿಗೆಯನ್ನು ನೋಡಿದಾಗ ನನಗೆ ಒಂದು ಅನ್ಸೋದೇನು ಅಂತಂದರೆ, ಶಿ ಲಿವ್ಡ್ ದ ಮೂಮೆಂಟ್. ಅವಳು ಎಲ್ಲ ಕ್ಷಣಗಳನ್ನು ತುಂಬ ಖುಷಿಯಿಂದ ಬದುಕಿದ್ಲು, ಅನುಭವಿಸಿದ್ಲು. ಯಾವ ವಿಡಿಯೋವನ್ನು ನೋಡುವಾಗಲೂ ಕೂಡ ಅಲ್ಲೊಂದು ಕೊರತೆ ಇದೆ, ಭವಿಷ್ಯದ ಆಲೋಚನೆ ಇದೆ, ಚಿಂತೆ ಇದೆ ಅಂತ ಅನ್ನಿಸ್ಲಿಲ್ಲ. ಶಿ ಲಿವ್ಡ್ ಹರ್ ಲೈಫ್ ಟು ದ ಫುಲ್ಲೆಸ್ಟ್ ಅಂತ ಅಂದ್ಲು. ನನಗೂ ಅದು ಹೌದು ಅಂತ ಅನ್ನಿಸ್ತು. ಆದರೆ ಅವಳ ಜೊತೆಯಲ್ಲೇ ನನ್ನ ಒಂದು ಭಾಗವೂ ಕೂಡ ಸತ್ತು ಹೋಯಿತು ಅನ್ನುವಂತಹ ಭಾವನೆ. ಶುಡಂಟ್ ಹ್ಯಾವ್ ಹ್ಯಾಪನ್ಡ್, ಬಟ್ ಇಟ್ ಡಿಡ್ ಹ್ಯಾಪನ್. ಹಾಗಾಗಿ ದಿಸ್ ಪ್ಲೇಸ್ ಇಸ್ ವೇರ್ ಐಲ್ ಕೀಪ್ ಪೋಸ್ಟಿಂಗ್ ವಿಡಿಯೋಸ್ ಅಬೌಟ್ ಅಪೂರ್ವ. ಇಲ್ಲಿ ಯಾವ ಎಡಿಟ್ಸ್ ಕೂಡ ಮಾಡೋದಿಲ್ಲ, ಬಿಕಾಸ್ ದಿಸ್ ಈಸ್ ಅ ಡಾಕ್ಯುಮೆಂಟ್ ಫಾರ್ ಮೈ ಸೆಲ್ಫ್. ಇನ್ ಫ್ಯೂಚರ್ ಇಫ್ ಮೈ ಡಾಟರ್ ವುಡ್ ವಾಂಟ್ ಟು ನೋ ಮಚ್ ಅಬೌಟ್ ಮೈ ವೈಫ್, ದಿಸ್ ಇಸ್ ಒನ್ ಚಾನಲ್ ವಿಚ್ ಐ ವುಡ್ ಗಿವ್ ಹರ್ ಆ್ಯಂಡ್ ಟೆಲ್ ಹರ್, ನೋಡು ಇದನ್ನು ಅಂತ. ಇದಕ್ಕೊಂದು ಪ್ರೊಫೈಲ್ ಪಿಕ್ಚರ್ ಇರೋದಿಲ್ಲ. ದಿಸ್ ವಿಲ್ ಬಿ ಟೋಟಲಿ ಅನಾನಿಮಸ್ ಚಾನಲ್ ಆ್ಯಂಡ್ ಐ ಹೋಪ್ ದ್ಯಾಟ್ ಯೂಟ್ಯೂಬ್ ಡಸಂಟ್ ಬ್ಲೋ ಇಟ್. ಸುಮ್ಮನೆ ಹಾಗೆ ನನ್ನ ಕಳೆದು ಹೋದ ದಿನಗಳ, ನನ್ನ ಪ್ರೀತಿಯ ಪತ್ನಿಯ ಮತ್ತು ನನ್ನ ಬದುಕಿನ ಬಗ್ಗೆ, ನಮ್ಮ ಪ್ರೀತಿಯ ಬಗ್ಗೆ, ವಾಟ್ ಇಟ್ ಶುಡ್ ಹ್ಯಾವ್ ಬೀನ್ ಅನ್ನೋದರ ಬಗ್ಗೆ ಮಾಡ್ತಾ ಇರುವಂತಹ ವಿಡಿಯೋ ಇದು. ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ. ಥ್ಯಾಂಕ್ ಯು. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.